ಅಯ್ಯಯ್ಯೋ, ಏನಾಯ್ತು? ಲಿಪ್ಸ್ಟಿಕ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ಪ್ಲೀಸ್ ತಗೊಡಿ ಪಾಪ. ನೋಡ್ ಚಿನ್ನ, ಲಿಪ್ಸ್ಟಿಕ್ ಇಂದ ಇರಿಟೇಷನ್ ಆಗುತ್ತೆ. ಆಮೇಲೆ ಈ ತುಟಿ ಈ ಕಡೆ ಸ್ಕಿನ್ ಇದೆಲ್ಲ ಅದೆಲ್ಲ ಬಿರುಕು ಬರುತ್ತೆ. ಜೊತೆಗೆ ತುಟಿಗಳು ಕಪ್ಪಾಗ್ತವೆ, ಅಲರ್ಜಿ ಆಗುತ್ತೆ, ಆಮೇಲೆ ಕ್ಯಾನ್ಸರ್ ಕೂಡ ಬರುತ್ತೆ. ಅದಕ್ಕೆ ಲಿಪ್ಸ್ಟಿಕ್ ಯೂಸ್ ಮಾಡಬಾರ್ದು. ಆಮೇಲೆ ಆ ಲಿಪ್ಸ್ಟಿಕ್ಗೆ ಈ ಮೀನಂತೂ ಹಿಂಗೆ ಉಜ್ಜಿದ್ರೆ ಉರ್ಪು ಬರುತ್ತೆ ಗೊತ್ತಾ, ಅದನ್ನ ಹಾಕಿರ್ತಾರೆ. ಅದನ್ನ ಯಾಕೆ ಹಾಕಿರ್ತಾರೆ? ಅದನ್ನ ಪುಡಿ ಮಾಡಿದಾಗ ಮಿಣ ಮಿಣ ಅಂತ ಒಳೆಯೋ ಥರ ಆಗುತ್ತೆ. ಅದು ಗ್ಲೌ ಆಗಲಿ ಅಂದ್ಬಿಟ್ಟು ಲಿಪ್ಸ್ಟಿಕ್ಗೆ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ ಹಾಕಿರ್ತಾರೆ ಅದನ್ನ. ಇರ್ಲಿ ಪರವಾಗಿಲ್ಲ, ತಗೊಡಿ ಪಾಪ. ಮದುವೆಗೆ ಹೋಗ್ಬೇಕು ಅಂದ್ರೂ ಲಿಪ್ಸ್ಟಿಕ್ ಬೇಕು, ಬರ್ತಡೆಗೆ ಹೋಗ್ಬೇಕು ಅಂದ್ರೂ ಲಿಪ್ಸ್ಟಿಕ್ ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಲಿಪ್ಸ್ಟಿಕ್ ಬೇಕು, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೂ ಲಿಪ್ಸ್ಟಿಕ್ ಬೇಕು. ಎಲ್ಲದಕ್ಕೂ ಲಿಪ್ಸ್ಟಿಕ್ ಕೇಳ್ತಿರಲ್ಲ ನೀವು. ಪಾಪ ಈಗ ನೀನು ಎಷ್ಟನೇ ಕ್ಲಾಸು? 4th ಸ್ಟ್ಯಾಂಡರ್ಡು. 4th ಸ್ಟ್ಯಾಂಡರ್ಡ್ಗೆ ನಿಂಗೆ ಲಿಪ್ಸ್ಟಿಕ್ ಬೇಕು. ಇನ್ನು ಕಾಲೇಜ್ಗೆ ಹೋದ್ಮೇಲೆ ಇನ್ನೆಷ್ಟು ಲಿಪ್ಸ್ಟಿಕ್ ತಗೋತೀಯ ಹೇಳು? ಪಾಪ ಪ್ಲೀಸ್. ನಿನ್ನ ಸರಿ ಆಯಿತು, ತಗೊಡ್ತೀನಿ. ನಾ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಖಂಡಿತ ತಗೊಡ್ತೀನಿ. ಆಯ್ತು ಪಾಪ. ಹೌದಾ? ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಕಣ್ಣ ರೆಪ್ಪೆನ ಮಿಡಿಗಿಸ್ತಾನೆ? 30. ನೋ. 10. ನೋ ನೋ ನೋ. 25. ಇಲ್ಲ. ಇನ್ನು ಅಷ್ಟಪ್ಪ. 15 to 20. ಹಾಗಾದ್ರೆ ನನ್ನ ಹತ್ರನೇ ಹೇಳಿದ್ದೀನಲ್ಲ, ತಕ್ಕೊಡಿ. ನಾನು ಒಂದ್ಸಲಿ ಹೇಳಿದ್ಮೇಲೆ 1000 ಸರಿ ಹೇಳ್ದಂಗೆ. ತಗೊಡಲ್ಲ ಅಂದ್ಮೇಲೆ ತಗೊಡಲ್ಲ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಅಪ್ಪ ಪ್ಲೀಸ್, ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಅಪ್ಪ